Any problem which has a stranglehold on you, ಇಂಗ್ಲೀಷ್ನಲ್ಲಿ, ನಿಮ್ಮ ಕುತ್ತಿಗೆನ ಮೆಟ್ರೆನ ಹಿಡಿತಾ ಬಂದಾಗ ನಿಮ್ಗೆ ಏನೋ ಹಿಂಸೆ ಆಗ್ತಾ ಇರುತ್ತೆ. ನಿಮಗೆ ಫ್ರೀ ಇಲ್ಲ ಮೈಂಡು. ಮೈಂಡ್ ಇಸ್ ನಾಟ್ ಫ್ರೀ ಬಿಕಾಸ್ ಯು ಆರ್ ಹ್ಯಾವಿಂಗ್ ದಟ್ ಕೈಂಡ್ ಆಫ್ ಅ ಸ್ಟ್ರ್ಯಾಂಗುಲೇಟಿಂಗ್ ಎಫೆಕ್ಟ್. ಯಾರೋ ಕುತ್ತಿಗೆನ ಹಿಸುಕ್ತಂಗೆ ಅನ್ನಿಸ್ತಾ ಇದೆ, ಯಾರು ಕುತ್ತಿಗೆ ಹಿಸ್ತಾ ಇಲ್ಲ. ಇಟ್ ಈಸ್ ಯುವರ್ ಕರ್ಮ ವಿಚ್ ಇಸ್ ಬ್ಲಾಕಿಂಗ್. ಆ್ಯಂಡ್ ದಟ್ ಕರ್ಮ Kashyapa has told us that is the pasha. That is the noose of troubles. The noose that has that effect of suffocation inside you. You are not breathing easily. You are not able to breathe easily. Something is bothering you, and that is having a strong hold around your breathing space. That is bothering your mind. That is botheration. ಏನೋ ಒಂದು ತೊಂದರೆ ಕಾಡಿಸ್ತಾ ಇದೆ, ನನ್ನ ಸಂತೋಷ ಇಲ್ಲ, ನನಗೆ ಏನಾರು ಮಾಡಿ ನಾನು ಫ್ರೀ ಆಗಬೇಕು. ಯು ವಾಂಟ್ ಟು ಬಿ ಫ್ರೀ. ಆ ಫ್ರೀಡಮ್ ಗೊತ್ತಾಗುತ್ತೆ ನಿಮಗೆ. ಯಾವಾಗ ಗೊತ್ತಾಗುತ್ತೆ ಅಂದರೆ ಒನ್ಸ್ ಯು ಕಮ್ ಔಟ್ ಆಫ್ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫ್ರೀಡಮ್. ಟಿಲ್ ದ ಟೈಮ್ ದೇರ್ ಈಸ್ ಆಲ್ವೇಸ್ ಅ ಸ್ಟ್ರ್ಯಾಂಗಲ್ ಹೋಲ್ಡ್ ಅರೌಂಡ್ ಯುವರ್ ನೆಕ್, ನಾಟ್ ಅಲವಿಂಗ್ ಯು ಟು ಬ್ರೀತ್, ನಾಟ್ ಅಲವಿಂಗ್ ಯು ಟು ಥಿಂಕ್, ನಾಟ್ ಅಲವಿಂಗ್ ಯು ಟು ಟಾಕ್ ಪೀಸ್ಫುಲಿ. ಯು ಆರ್ ಆ್ಯಕ್ಟಿಂಗ್ not in your space. You are acting in different consciousness. Trouble has its own kind of consciousness. ತೊಂದರೆ, ಬಾಧೆ, ಅದಕ್ಕೆ ಅಂತಾನೆ ಒಂದು ಕಾನ್ಷಿಯಸ್ನೆಸ್ ಇದೆ. It is called as concentrated consciousness. You are only thinking about your problems, you are only thinking about your troubles. Other than that, you are not thinking about anything else. Because you know, ಬೇರೆ ಏನೋ ನನಗೆ ಯೋಚನೆ ಮಾಡೋಕ್ಕೆ ಚಾನ್ಸೇ ಇಲ್ಲ, ನನಗೆ ಅಷ್ಟೊಂದು ಕುತ್ತಿಗೆ ಹಿಂಸೆ ಆಗ್ತಿದೆ ನನಗೆ. You are having problems. Whatever you are having problems, it is not the problem. It is the way you are feeling towards that problem. The moment you feel towards a particular problem, it may be in 16 different departments in your life. 16 ಭಾಗದಲ್ಲಿ ನಿಮಗೆ ಕುತ್ತಿಗೆ ಮೆಟ್ರೆ ಹಿಸ್ದಂಗೆ ಅನ್ನಿಸ್ಬೋದು. ಬಟ್ ಯಾವ ಭಾಗದಲ್ಲಿ ಹಿಸುಕಿದ್ರೂ ಕೂಡ ಅದು ಮೆಟ್ರೆ ಆದಾಗ ಯು ಹ್ಯಾವ್ a suffocating effect inside you. You are feeling choked. ನಿನಗೆ ಮೆಟ್ರೆ ಹಿಸುಕಿದಾಗ ಹೆಂಗೆ ಅನಿಸುತ್ತೆ ಆ ಫೀಲಿಂಗು ಬರುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದಟ್ ಪ್ರಾಬ್ಲಮ್ ಆರ್ ಸ್ಪೇಟ್ ಆಫ್ ಪ್ರಾಬ್ಲಮ್ಸ್ ಹ್ಯಾವ್ಸ್ ದಟ್ ಸ್ಟ್ರ್ಯಾಂಗಲ್ ಹೋಲ್ಡ್ ಲೈಕ್ ಯು ಟ್ರೈಂಗ್ ಟು ಕಮಿಟ್ ಸೂಯಿಸೈಡ್. ಈ ಪ್ರಾಬ್ಲಮ್ ಎಲ್ಲ ಸೇರಿಕೊಂಡು ನಿಮ್ಮ ಮೆಟ್ರೆನ ಹಿಸುಕ್ತಾ ಇದೆ. It is making you not to breathe. It is making you, instead of breathing, you are making it, that problem makes you to suffocate. ಅಂತ ಉಸಿರಾಡಿದ್ರೆ ಸಾಕು ಅನಿಸುತ್ತೆ. You are not happy. The problem always is plaguing you. And that is called as pasha. And then Kashyapa tells in this 8th wonderful sutra, the nature of bliss is, if you remove all these knots of misery, KNOTS, if you can remove all this gantu in your mind and in your brain,
then you will release this. And that is in the second part, Allah. When you cut that word, now we have understood to a certain extent, pasha means what? Any trouble, any problem bothering you perennially is called as pasha. It is a knot which you cannot ನಿಘಂಟು, ಬಿಡಿಸೋಕ್ಕಾಗದೇ ಇರೋತಕ್ಕಂಥ ನಿಘಂಟು. ನೀವು ಯಾವ್ದಾದ್ರು ಒಂದು ಮನುಷ್ಯ ಆದಮೇಲೆ ಯಾವುದಾದ್ರೂ ಒಂದು ಗಂಟು ನಿಘಂಟಾಗ್ಬಿಡುತ್ತೆ. ಬಿಕಾಸ್ ಇಟ್ ವಿಲ್ ಬಾದರ್ ಯುವರ್ ಮೈಂಡ್, ಇಟ್ ವಿಲ್ ಬಾದರ್ ಯುವರ್ ಫ್ರೀಡಮ್. ಯು ಆರ್ ನಾಟ್ ಅಲೌಡ್ ಟು ಥಿಂಕ್ ಫ್ರೀಲಿ, ಯು ಆರ್ ನಾಟ್ ಅಲೌಡ್ ಟು ಆ್ಯಕ್ಟ್ ಫ್ರೀಲಿ, you are not allowed to exercise your right of freedom. Let us not go to that right of freedom. You just have to understand what is bothering you. ನಾವು ಎಷ್ಟೋ ಜನ ನಮ್ಮನ್ನು ಕೇಳ್ತಾರೆ, ಯಾಕೆ ಏನೋ ಒಂಥರ ಮುಖ ಡಲ್ ಆಗಿದೆಯಲ್ಲ, ಮುಖ ಸಪ್ಪಗಿದೆಯಲ್ಲ, ವೈ ಆರ್ ಯು ಡಲ್, ವಾಟ್ ಈಸ್ ಬಾದರಿಂಗ್ ಯು ಅಂತ ಕೇಳ್ತಾರೆ. ಕೆಲವು ಸಲ ಹೇಳ್ಕೋಬೇಕಾಗತ್ತೆ, ಒಂದು ಕೆಲವು ಸಲ ಹೇಳ್ಕೊಳ್ಳದೆ ಇರೋತಕ್ಕಂಥ ಪರಿಸ್ಥಿತಿ ಆಗುತ್ತೆ. ವಿ ಕೆನಾಟ್ ಟೆಲ್ ಎವ್ರಿಬಡಿ. ಅಟ್ ದ ಸೇಮ್ ಟೈಮ್ ವಿ ಲೈಕ್ ಸಂಬಡಿ, ಅ ಗುಡ್ ಫ್ರೆಂಡ್ ಆರ್ ಸಂಬಡಿ, ಅ ಗುರು ಪ್ರಾಬಬಲಿ, ವಿ ಕ್ಯಾನ್ ಗೋ ಆ್ಯಂಡ್ ಓಪನ್ ಔಟ್ ಟು ಹಿಮ್ ಆರ್ ಹರ್. ಆಗ ಅಂಥವ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸಿಗೆ ಈ ಗಂಟು ಬಿಚ್ಚೋಗುತ್ತೆ ಟು ಅ ಸರ್ಟನ್ ಟೈಮ್. ಆಗೇನಾಗುತ್ತೆ, ನಮ್ಮ ಮನಸ್ಸಲ್ಲಿ ನಾವು ವೇದನೆ ಪಡ್ತಾ ಇದ್ದೀವಲ್ಲ, ಆ ವೇದನೆಯನ್ನು ಯಾವುದಾದ್ರು ಒಂದು ಟೆಂಪ್ರವರಿ ಸೋಲೇಸ್ ಅವರ ಟೆಂಪ್ರವರಿ ರಿಲೀಫ್ ಸಿಗುತ್ತೆ. ಅದು ಹೇಳ್ಕೊಂಡ್ರೆ ಏನಾಗುತ್ತೆ ಅಂದಾಗ ಸ್ವಲ್ಪ ಒಂದು ದಿನ ಮನಸ್ಸು ವಿರಾಮವಾಗುತ್ತೆ, ಮನಸ್ಸು ನಿರಾಳವಾಗುತ್ತೆ. ವೆನ್ ವಿ ಗೋ ಆ್ಯಂಡ್ ಟೆಲ್ ಅ ಫ್ರೆಂಡ್ ಆರ್ ಸಂಬಡಿ, ಸ್ವಲ್ಪ ಮನಸ್ಸಿನಲ್ಲಿರೋ ಗಂಟು ಬಿಚ್ಚುತ್ತೆ. ಆ ಗಂಟೆನೇ, ಆ ಮನಸ್ಸಿನಲ್ಲಿ ಗಂಟು ಫಾರ್ಮ್ ಆದರೆ ದಟ್ ಗಂಟು ಈಸ್ ಕಾಲ್ಡ್ ಆ್ಯಸ್ ಪಾಶಾ. ಸಂಸ್ಕೃತದಲ್ಲಿ ಮನಸ್ಸಲ್ಲಿ ಏನೋ ಒಂದು ಹಿಂಸೆ ಅಲ್ಲ, ಆ ಹಿಂಸೆ ಈಸ್ ಕಾಲ್ಡ್ ಆ್ಯಸ್ ಪಾಶಾ. ಸ್ಯಾನ್ಸ್ಕ್ರಿಟ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಪಾಶಾ. ಪಾಶಾ ಅಂದರೆ ನಾಟ್, ಬಿಡಿಸಲಾಗದೆ ಇರೋತಕ್ಕಂಥ ನಿಘಂಟು. ಒಂದು ದಾರದ ಉಂಡೆನ ಸ್ವಲ್ಪ ಸುತ್ತಬಿಟ್ರೆ, ನಾಟ್ ಇನ್ ದ ಪ್ರಾಪರ್ ವೇ, ಇಂಪ್ರಾಪರ್ ವೇನಲ್ಲಿ ಸುತ್ತಬಿಟ್ರೆ, ಆಮೇಲೆ ಅದನ್ನು ಬಿಚ್ಚಕ್ಕೆ ಶುರು ಮಾಡಿದ್ರೆ ಎಷ್ಟೋ ಗಂಟುಗುತ್ತೆ. ಒಂದೊಂದು ಸಲ ಒಂಥರ ಪೇಷನ್ಸ್ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಒಂದೊಂದು ಸಲ ಕಟ್ ಮಾಡ್ತಾ ಹೋಗ್ತೀವಿ, ಆ ದಾರದ ಉಂಡೆ ಕಟ್ಟಾಗ್ತಾ ಹೋಗುತ್ತೆ. ಇಟ್ ಕೆನಾಟ್ ಬಿ ರಿಸಾರ್ಟ್, ಇಟ್ ಕೆನಾಟ್ ಬಿ ಪುಟ್ ಬ್ಯಾಕ್ ಇನ್ ಇಟ್ಸ್ ನಾರ್ಮಲ್ ಶೇಪ್ ಆ್ಯಂಡ್ ಸೈಜ್. ಅದೇ ರೀತಿ ಇನ್ ದಿಸ್ ಪರ್ಟಿಕ್ಯುಲರ್ 8th ಸೂತ್ರ, he very clearly tells us, Kashyapa tells us, till we remove all these mental blocks and mental knots, as well as the physical knots and the physical blocks in our life, till then we will not enjoy happiness, we will not even enjoy bliss, and finally we will not understand what is realization in life. ಎಲ್ಲಿವರೆಗೂ ನಮ್ಮ ಗಂಟು ಹಾಕ್ಬಿಡುತ್ತೆ ಅಂದರೆ ನಮಗೆ ರಿಯಲೈಸೇಷನ್ ಆಗೋದೇ ಇಲ್ಲ. ಸೊ ವಿ ಆರ್ ಟ್ರೈಯಿಂಗ್ ಟು ಫೈಂಡ್ ಹ್ಯಾಪಿನೆಸ್ ಇನ್ ಸಮ್ ವೇ ಆರ್ ದಿ ಅದರ್. ಏನು ಮಾಡಿದ್ರೂ ನನಗೆ ಒಂದು ಸಂತೋಷ ಬೇಕು, ಒಂದು ನೆಮ್ಮದಿ ಬೇಕು, ಒಂದು ಶಾಂತಿ ಬೇಕು, ತಾಪತ್ರಯ ಇಲ್ಲದೆ ಇರೋತಕ್ಕಂಥ ಜೀವನ ಬೇಕು. ಯಾಕಾಗತ್ತೆ? ಯಾಕಾಗಲ್ಲ? ಯಾಕೆ ಅಂದರೆ ಮೈಯೆಲ್ಲ ಗಂಟು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಗಂಟು ಆಫ್ ಎನರ್ಜಿ. ಇಟ್ ಈಸ್ ನಾಟ್ ಅ ಫಿಸಿಕಲ್ ಗಂಟು, ಇಟ್ ಈಸ್ ನಾಟ್ ಅ ಫಿಸಿಕಲ್ ನಾಟ್, ಇಟ್ ಈಸ್
the mental knots. ಮನಸ್ಸು ಒಂದು ಸಲ ಒಂದು ಉಸಿರಲ್ಲಿ ಏನಾದ್ರು ಒಂದು ಸ್ವಲ್ಪ ಅಡೆತಡೆ ಆದರೆ ಯು ಫೀಲ್ ಚೋಕ್ಡ್. ಇಲ್ಲ ಗಂಟ್ಲಲ್ಲಿ ಏನೋ ಆಳಿದೆ ಅಂತ ಏನೋ ಕಾಫ್ ಸಿರಪ್ಪು ಇನ್ನೇನೇನೋ ಮಾಡ್ಕೋತೀರ. ದೆನ್ ದ ಥ್ರೋಟ್ ಕ್ಲಿಯರ್ಸ್ ಆಫ್. ಅದೇ ರೀತಿ ಮನಸ್ಸಿನಲ್ಲಿ ಆಗೋತಕ್ಕಂಥ ಒಂದು ಬಾಧೆ, ಆ ಗಂಟು ಅಂದರೆ ಹಿಯರ್, ಪಾಶ ಅಂದರೆ ಗಂಟು. ಯಾವ ಗಂಟು ಅಂದರೆ ಮನಸ್ಸಿನಲ್ಲಿ ತೆಗಿಯೋಕ್ಕಾಗದೇ ಇರೋ ಗಂಟು. ಯು ಕೆನಾಟ್ ರಿಮೂವ್ ಇಟ್ ಬೈ ಯುವರ್ ಮೈಂಡ್, ಬಟ್ ದರ್ ಇಸ್ ಅ ವೇ ಟು ರಿಮೂವ್ ಇಟ್ ಆಲ್ಸೋ ಫ್ರಮ್ ಯುವರ್ ಮೈಂಡ್. ಬಿಕಾಸ್ ಆ ಮೈಂಡಲ್ಲಿ ರಿಲೀಸ್ ಆದ್ರೇ ನೀವು ಸಂತೋಷ, ನೆಮ್ಮದಿ, ಶಾಂತಿ ಎಲ್ಲ ಇರೋದು. ಆ್ಯಂಡ್ ಯು ಆರ್ ಏಬಲ್ ಟು ಕರೆಸ್ಪಾಂಡ್ ವಿತ್ ದ್ಯಾಟ್ ಬಿಕಾಸ್ ದಿ ಆತ್ಮ ದೇವರು ಇನ್ಸೈಡ್ ಯುವರ್ ಹಾರ್ಟ್ ವಿಲ್ ಪರ್ಫಾರ್ಮ್. ಈ ಪಾಶ ಇದ್ದರೆ ಈವನ್ ದೇರ್ ಇಸ್ ನೋ ಸ್ಪಿರಿಚುವಲ್ ಪವರ್. ಯಾಕಂದರೆ ಸ್ಪಿರಿಚುವಲ್ ಪವರ್ ಒಳಗಡೆ ಬ್ಲಾಕ್ ಆಗಿಬಿಟ್ರೆ ಯು ಕೆನಾಟ್ ಡೂ ಎನಿಥಿಂಗ್. ಯು ಆರ್ ನಾಟ್ ಏಬಲ್ ಟು ಡೂ ಮೆಡಿಟೇಷನ್ ಅಂತ ತಗೊಂಡ್ರೆ ಬಿಕಾಸ್ ದೇರ್ ಈಸ್ ಅ ಪಾಶ, ದೇರ್ ಇಸ್ ಅ ನಾಟ್ ಇನ್ಸೈಡ್. ಅದಕ್ಕೆ ಕಾನ್ಸಂಟ್ರೇಷನ್ ಬರೋಲ್ಲ. ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ, ಎಲ್ಲ ರೆಡಿ ಮಾಡಿ ಕೂತ್ಕೊಳ್ಬೇಕು ಅಂತ ಟ್ರೈ ಮಾಡ್ತೀವಿ. ವಿ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಅನ್ ಇನ್ಕ್ಲಿನೇಷನ್. ಅವತ್ತೇನೋ ಮೂಡಿಲ್ಲ ಅಂತ ಅನಿಸುತ್ತೆ. ಆ ಮೂಡ್ ಯಾಕಿಲ್ಲ? ಬಿಕಾಸ್ ದೇರ್ ಈಸ್ ಅ ಬ್ಲಾಕ್ ಇನ್ ದ ಫ್ರೀ ಫ್ಲೋ of oxygen inside your body. Why there is not a free flow of oxygen in the body? Because there is some subconscious thought and a subconscious element inside your subconscious mind which is bothering you. ನೀನೆಲ್ಲ ಟ್ರೈ ಮಾಡ್ತೀಯಾ, ನೀನು ಸತ್ಸಂಗ ಹೋಗ್ತೀಯಾ, ನೀನೆಲ್ಲನೂ ಮಾಡ್ತೀಯಾ, ಬಟ್ ನಾನು ಮೆಡಿಟೇಷನ್ ಕೂತಾಗ ಮಾತ್ರ ನನಗೆ ಬರಲ್ಲ. ಫಸ್ಟ್ ಆಫ್ ಆಲ್ ಕಾನ್ಸಂಟ್ರೇಷನ್ ಇಲ್ಲ. ಯಾಕೆ ಅಂದರೆ ದರ್ ಇಸ್ ಕಾಲ್ಡ್ ಆ್ಯಸ್ ಪಾಶ. ದರ್ ಇಸ್ ಅ ಕೈಂಡ್ ಆಫ್ ಅ ನಾಟ್ ಇನ್ಸೈಡ್ ಯುವರ್ ಬ್ರೀತಿಂಗ್ ಎಲಿಮೆಂಟ್. ಆ ಪಾಶ ಎಲ್ಲಿದೆ? ವೇರ್ ಇಸ್ ದಟ್ ಪಾಶ? ದಟ್ ಪಾಶ ಈಸ್ ದ ಬ್ರೀತಿಂಗ್ ಸ್ಪೇಸ್. ವೇರ್ ಇಸ್ ದ ಬ್ರೀತಿಂಗ್ ಸ್ಪೇಸ್? ದಟ್ ಬ್ರೀತಿಂಗ್ ಸ್ಪೇಸ್ ಈಸ್ ದೇರ್, called as Sushumna Nadi. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.